ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಏನು ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ 55 ದಿವಸ ಆಯಿತು. ಇಂದಿಗೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಮುಖ್ಯ ಖಾತೆಗಳನ್ನು ಇನ್ನೂ ಹಂಚಿಲ್ಲ. 20 ಜನರಿಗೆ ಸಂಪುಟದಲ್ಲಿ ತೆಗೆದುಕೊಳ್ಬೇಕಾಗಿದೆ. ಸಾಮಾಜಿಕ ನ್ಯಾಯವನ್ನು ನೀವು ಪರಿಗಣಿಸಬೇಕಾಗಿದೆ. ಅದು ಇನ್ನೆಷ್ಟು ದಿವಸ? ಕುರ್ಚಿ ಜಗಳ 1 ರಿಂದ 1.5 ವರ್ಷ ಆಯಿತು. ಹಠಾತ್ತಾಗಿ ಸಿದ್ದರಾಮಯ್ಯವ್ರು ನೀವು ಬಿಟ್ಟುಕೊಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಆದರೆ ಆವಾಗಿನ ವಾತಾವರಣ ಜನ ಮರೆತರು. ಈಗ ಬರಗಾಲ ಬಿದ್ದಿದೆ. ಮುಕ್ಕಾಲು ಪಾಲ ನಮ್ಮ ಕರ್ನಾಟಕದಲ್ಲಿ ಬರಗಾಲಿದೆ. ಇದನ್ನು ಹೆಂಗೆ ಎದುರಿಸಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಚಿವ ಸಂಪುಟ ಪುನರಚನೆ ಆದರೆ ಬೇಗ ಆದರೆ ಇಲ್ಲಿ ಒಳ್ಳೆಯ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. 2 ವರ್ಷದಲ್ಲಿ ಎಲೆಕ್ಷನ್ ಬಂತು. ತಯಾರು ಮಾಡಬೇಕಾಗೈತಿ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ. ಅದು ನವಂಬರ್ ಡಿಸೆಂಬರ್ದಲ್ಲಿ ಬರ್ತಾಯಿದೆ. ನಂತರ ಒಂದು ಉಪಚುನಾವಣೆ ಅದು ಕೂಡ ಬರ್ತಾಯಿದೆ. ಇದು ಎಲ್ಲರ ನಡುವೆ ಬರಗಾಲ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಇನ್ನು ಅಧಿವೇಶನ ವೇಳೆಯಲ್ಲಿ BJP ಅವರು ಮುಗಿ ಬೀಳ್ತಾರೆ JDS ಜೊತೆಗೆ. ಅವಾಗ ಯಾವ ರೀತಿ ನೀವು ಸಂಭಾಳಿಸೋರು? ಅದಕ್ಕೆ ಕೇಂದ್ರ ಸರ್ಕಾರ, ಕೇಂದ್ರ ಏನು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಗಮನಿಸಬೇಕು. ರಾಹುಲ್ ಗಾಂಧಿ ಅವ್ರ ಕಡೆ ಇದು ಏನು ಸಂಪುಟದ ಹೆಸರುಗಳಿವೆ ಅದನ್ನು ಬೇಗನೆ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಅಂಕಿತ ಹಾಕಿ ಇವತ್ತು ನಾಳೆ ಕೊಡಲೇಬೇಕು. ಗುರುವಾರ ಅಥವಾ ಶುಕ್ರವಾರನ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಲೇಬೇಕು ಯಾವುದೇ ಪರಿಸ್ಥಿತಿಯಿಂದ. ನೀಟ್ ಪರೀಕ್ಷೆಯ ವಿಷಯವಾಗಿ ರಾಹುಲ್ ಗಾಂಧಿ ಅವರು ಬಿಜಿ ಇದ್ದರು. ಅದಕ್ಕೆ 1 ವಾರ ಮುಂದೂಡಿದ್ರು. ಅದಕ್ಕೊಂದು ನ್ಯಾಯಸಮ್ಮತಿ ಇದೆ. ಯಾಕಂದರೆ ದೇಶವ್ಯಾಪ್ತಿ ಚಳವಳಿಯಾದಾಗ ವಿರೋಧ ಪಕ್ಷಗಳು ಮಲ್ಕೊಂಡಿರಬಾರ್ದು. ಅದು ಮಾಡಿದ್ದಾರೆ. ಆದರೆ ಈಗ ಏನೂ ಇಲ್ಲ. ಆದರೂ ಕೂಡ ಬೇಗನೆ ಈ ಪಟ್ಟಿ ಬಿಡುಗಡೆ ಆಗಬೇಕು. ಬಿಡುಗಡೆ ಆದ ನಂತರ ಸ್ವಲ್ಪ ಬುಗಿಲು ಹೇಳುವಂಥ ಸಾಧ್ಯತೆ ಹೆಚ್ಚಿದೆ. ಅದಕ್ಕಾಗಿ ನಿಗಮ ಮಂಡಳಿಗಳನ್ನು ತೆಗೆದಿರಿಸಿದರೆ ಯಾರು ಅನುಭವಿಗಳಿದ್ದಾರೆ ಅವ್ರನ್ನ ಈಗ ಕಡೆಗಣಿಸಬೇಕು. ಯುವ ಸಂಪುಟವನ್ನು ರಚನೆ ಮಾಡಿದರೆ ಮಾತ್ರ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರ್ತೈತೆ. ಇಲ್ಲಾಂದ್ರೆ ಆಡಳಿತಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಸಿದ್ದರಾಮಯ್ಯ ಅವರ ಏನು ಸಚಿವ ಸಂಪುಟದಲ್ಲಿ ಏನಿದ್ರು ಅವ್ರನ್ನ ಮತ್ತು ಮರುನಾಮಕರಣ ಮಾಡಿದರೆ ಮತ್ತು ಉಳಿದವರಲ್ಲಿ ಅವರು 3 ಸಲ 4 ಸಲ ಆಯ್ಕೆ ಆದವರು. ಇಲ್ಲಿ ಬೆಳಗಾವಿ ಜಿಲ್ಲೆ ಪರಿಸ್ಥಿತಿನೂ ಅಧೋಗತಿ ಇದೆ. ಜಾರಕಿಹೊಳಿ ಒಂದು ಹೇಳಿಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನಿದ್ದಾರೆ, ಲಕ್ಷ್ಮಣ್ ಸವದಿ ಅವರು ನನಗೆ ಇವರು ಮಾಡೇ ಮಾಡ್ತಾರಂತ ಅವರು, ಅಶೋಕ್ ಪಟ್ಟ ನಾನು ಹಿರಿಯ ಅಂತ ಅವ್ರು ಅಂತಾರೆ. ಗಣೇಶ್ ಹುಕ್ಕೇರಿ ಅಪ್ಪ, ಪ್ರಕಾಶ್ ಹುಕ್ಕೇರಿ ಅವರು ಕೊಡಲೇಬೇಕಂತ ಹಠ ಹಿಡಿದಾರೆ. ಅಂತ ಕೌಸಲಿಗೆ ಅವರು ಕೂಡ ನನಗೆ ಬೇಕೇ ಬೇಕು, ಯಾಕಂದ್ರೆ 4 ಸಲ ಆರಿಸಿ ಬಂದಿದ್ದೇನೆ. ಇಂಥ ಹೊತ್ತಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಇದೆ. ಆದರೆ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರಗಳದು ಅತಿ ದೊಡ್ಡ ಜಿಲ್ಲೆ. ಇಲ್ಲಿ 3 ಸಚಿವರನ್ನು ನೀವು ಕೊಡಲೇಬೇಕು. ಒಬ್ಬರು ಕೊಡಿದರೆ ಇನ್ನೂ 2 ಬೇಕೇ ಬೇಕು. ಆದಷ್ಟು ಬೇಗನೆ ನೀವು ಬಗೆಹರಿಸೋದ್ರಿಂದ ಈ ಬರಗಾಲ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂದರೆ ಮತ್ತೆ ಹೆಸರು ಕಾಡ್ತೈತೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಅನುಭವಗಳು ಬೇಕು ಮತ್ತು ಹೊಸ ಹುಡುಗರು ಬೇಕು. 1 ಸಲ 2 ಸಲ ಆಯ್ಕೆ ಆದವರು, ಹಳೆಬೇರು ಹೊಸ ಚಿಗುರು ಎರಡೂ ಕೂಡ ಸಚಿವ ಸಂಪುಟದಲ್ಲಿ ಇರಬೇಕೆಂಬುದು ಎಲ್ಲರ ಆಸೆ. ನಂತರ ಬೇಗನೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೂಡ ಆಗಬೇಕಾಗ್ತದೆ. ಒಟ್ಟಾರೆ ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ಕಾದು ನೋಡಬೇಕು. ಈ ನಡುವೆ ಸಿದ್ದರಾಮಯ್ಯ ಅವರು 2028ರಲ್ಲಿ ನಾನು ರಾಜಕೀಯ ಅಂದರೆ ಚುನಾವಣೆಗೆ ನಿಲ್ಲೋದಿಲ್ಲ, ಆದರೆ ರಾಜಕೀಯದಿಂದ ನಿವೃತ್ತಿ ಹೊಂದೋದಿಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಒಟ್ಟಾರೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಈ ಸಚಿವ ಸಂಪುಟ ರಚನೆ ಮಾಡಿ ನಂತರ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.